ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯುರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ. ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಆಶ್ವೀಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಆಶ್ವೀಜಾ ಬಿ ಅವರು, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಶ್ವೀಜಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋ ಪದ ಕೇಳಿದ ತಕ್ಷಣ ಸಾಮಾನ್ಯ ಜನರಿಗೆ ಏನಪ್ಪಾ ಇದೊಂದು ವಿಜ್ಞಾನದ ಪದ ಅಂತ ಅನ್ಸತ್ತೆ, ವಿಜ್ಞಾನ ಕಲ್ತಿದವರಿಗೆ ಮಾತ್ರ ಇದು ಅರ್ಥ ಆಗತ್ತೆ, ನಮ್ಮಂತವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಮೊದಲು ತಲೆಗೆ ಬರುತ್ತೆ. ಸೊ ಹಾಗಾಗಿ ನನ್ನ ಮೊದಲ ಪ್ರಶ್ನೆನೇ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ಸರಳವಾಗಿ ತಿಳಿಸಿ. ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಕ್ವಾಂಟಮ್ ಭೌತಶಾಸ್ತ್ರದ ತತ್ವಗಳನ್ನು ಆಧರಿಸಿ ಈ ಗಣಕಯಂತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಏನು ಗಣಕಯಂತ್ರಗಳನ್ನು ಬಳಸ್ತೀವಿ, ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಇರುವಂಥ ಗಣಕಯಂತ್ರಗಳು, ಈ ಎಲ್ಲ ಗಣಕಯಂತ್ರಗಳು ವಿದ್ಯುನ್ಮಾನ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿರುವಂಥದ್ದು. ಇವು ಬೈನರಿ ಲಾಜಿಕ್ ಅಂತ ಹೇಳ್ತೀವಿ ನಾವು. ಈ ಸಾಮಾನ್ಯ ಕಂಪ್ಯೂಟರ್ಗಳು ಬಿಟ್ಗಳನ್ನು ಬಳಸುತ್ತೆ. ಈ ಬಿಟ್ಗಳು 0 ಅಥವಾ 1 ಈ ಇನ್ಫಾರ್ಮೇಷನನ್ನು ಮಾತ್ರ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಅನೇಕ ಸ್ಥಿತಿಗಳಲ್ಲಿ ಇರಬಹುದಾಗುತ್ತೆ. ಸೊ ಹೀಗಾಗಿ ಈ ಕ್ಯೂಬಿಟ್ಗಳನ್ನು ಆಧರಿಸಿ ಕ್ವಾಂಟಮ್ ಕಂಪ್ಯೂಟರ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಇದರಿಂದ ಆಗುವಂಥ ಪ್ರಯೋಜನ ಏನು, ಏನಕ್ಕೆ ನಾವು ಈ ರೀತಿಯಾದಂಥ ಕ್ಯೂಬಿಟ್ಗಳನ್ನು ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಈಗ ಒಂದು ಶಾಲೆಯನ್ನು ತಗೊಂಡ್ರೆ ಒಂದು ವಿದ್ಯಾರ್ಥಿಗಳ ಗುಂಪು ಒಂದು ಇದೆ ಅಂತ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಶಿಕ್ಷಕರು ಈ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋಣ. ಒಂದು ಗ್ರಂಥಾಲಯ ಇದೆ. ಈ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿದೆ. ಈ ಎಲ್ಲ ಪುಸ್ತಕಗಳನ್ನು ಹುಡುಕಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪುಸ್ತಕನ ಹುಡುಕಬೇಕು ಅಂತ ಅಂದ್ಬಿಟ್ಟು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬನೇ ವಿದ್ಯಾರ್ಥಿ ಎಲ್ಲ ಪುಸ್ತಕಗಳನ್ನು ಹುಡುಕಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪುಸ್ತಕನ ಹುಡುಕೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ನಾವು ಗಮನಿಸಿದ್ರೆ, ಅದನ್ನೇ ಈ ಇಡೀ ವಿದ್ಯಾರ್ಥಿ ಸಮೂಹ, ಈ ಇಡೀ ವಿದ್ಯಾರ್ಥಿಗಳ ಗುಂಪು ಎಲ್ಲರೂ ಸೇರಿ ಒಟ್ಟಿಗೆ ಹುಡುಕಿದ್ರೆ ನಮಗೆಲ್ಲರಿಗೂ ಗೊತ್ತಿರೋಂತೆ ಬೇಗ ಹುಡುಕಬಹುದು. ಈಗ ಸಾಮಾನ್ಯವಾಗಿ ಬೇಗ ಇನ್ಫಾರ್ಮೇಶನ್ ಸಿಗುತ್ತೆ, ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅನ್ನೋದೊಂದು ಸರಳವಾಗಿ ತಿಳ್ಕೊಂಡಾಯ್ತು. ಆದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಏನು, ಯಾವ ತರದಲ್ಲಿ ಬಳಸಬಹುದು ಅವರು? ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅನೇಕ ಕ್ಷೇತ್ರಗಳಲ್ಲಿ ಬಳಕೆ ಮಾಡಬಹುದಾಗಿದೆ. ನಮಗೆಲ್ಲರಿಗೂ ಗೊತ್ತು, ಈ ನಾವು ಈಗ ಬಳಸ್ತಾ ಇರುವಂಥ ಕಂಪ್ಯೂಟಿಂಗ್ ಕೂಡ ಸಾಕಷ್ಟು ಶಕ್ತಿಶಾಲಿಯಾಗಿದೆ. ಆದರೆ ಇವುಗಳ ಶಕ್ತಿಯನ್ನು ಮೀರಿ, ಈ ಕಂಪ್ಯೂಟರ್ಗಳ ಕೆಪಾಸಿಟಿಗೂ ಮೀರಿ ಅವುಗಳ ಕೈಲಿ ಆಗದೇ ಇರುವಂಥ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಹೊಸ ರೀತಿಯಾದಂಥ ಕಂಪ್ಯೂಟಿಂಗ್ ತಂತ್ರಜ್ಞಾನಗಳನ್ನು ಕಂಡುಹಿಡಿಯಬೇಕಾಗತ್ತೆ. ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ ಅನ್ನೋದು ಕೂಡ ಇದರಲ್ಲಿ ಒಂದು ಹೊಸ ಆವಿಷ್ಕಾರವಾಗಿ ಆಗಿದೆ. ನಾನೀಗಾಗಲೇ ಹೇಳಿದಂತೆ ಕ್ವಾಂಟಮ್ ಕಂಪ್ಯೂಟರ್ದು ಮುಖ್ಯ ತತ್ವ ಏನು ಅಂತ ಹೇಳಿದ್ರೆ, ಅನೇಕ ಮಾರ್ಗಗಳಿದ್ದರೆ ಇವು ಎಲ್ಲ ಮಾರ್ಗಗಳನ್ನು ಒಂದೇ ಸಮಯದಲ್ಲಿ ಎಲ್ಲ ಮಾರ್ಗಗಳನ್ನು ಅನ್ವೇಷಿಸಿ ಅದರಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂಥ ಮಾರ್ಗ ಅಥವಾ ಯಾವುದೋ ಸಮರ್ಪಕವಾದಂಥ ಉತ್ತರ ಅಂತ ಕಂಡುಹಿಡಿಯೋದಕ್ಕೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತವೆ. ನಾನು ಈಗಾಗಲೇ ಹೇಳಿದಂತೆ ಕ್ಯೂಬಿಟ್ ಅಂತ ಹೇಳಿದ್ನಲ್ಲ, ಅನೇಕ ಸ್ತರಗಳಲ್ಲಿ ಒಂದೇ ಸಮಯದಲ್ಲಿ ಅವು ಇರಬಹುದಾಗಿರುವಂಥದ್ದು. ಸೊ ಇವು
ಈ ಎಲ್ಲ ಮಾರ್ಗಗಳನ್ನು ನಮ್ಮ ಸಮಸ್ಯೆಗಳಲ್ಲಿ ಯಾವ್ಯಾವುದು ಮಾರ್ಗಗಳು ಎಲ್ಲ ಇದೆಯೋ ಅದೆಲ್ಲದನ್ನು ಒಂದೇ ಸತಿ ಹುಡುಕಿ ಅದರಲ್ಲಿ ಅತ್ಯಂತ ಸಮರ್ಪಕವಾದಂಥ ಯಾವುದು ನಮಗೆ ಸೊಲ್ಯೂಷನ್ ಅಂತ ಏನಿದೆ ಅದನ್ನು ಕಂಡುಹಿಡಿಯಬಹುದಾಗಿದೆ. ಸೊ ಇದಕ್ಕೆ ನಮಗೆ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತೆ. ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ನಾವು ಬಳಸ್ಬೋದು ಅಂತ ಹೇಳಿದ್ರೆ ಅನೇಕ ಸ್ತರಗಳಲ್ಲಿ ಇದನ್ನು ಅನೇಕ ಕ್ಷೇತ್ರಗಳಲ್ಲಿ ನಾವು ಇದನ್ನು ಬಳಸ್ಬೋದಾಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಪ್ರತಿದಿನ ನಾವು ಎಲ್ಲರೂ ಫೇಸ್ ಮಾಡುವಂಥದ್ದು ಈ ಟ್ರಾಫಿಕ್ ಪ್ರಾಬ್ಲಮ್, ಸಂಚಾರ ದಟ್ಟಣೆ ಅಂತ ಸಮಸ್ಯೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಅನೇಕ ಮಾರ್ಗಗಳಿರುತ್ತವೆ, ಅನೇಕ ರೂಟ್ಸ್ ಇರುತ್ತೆ. ಇವುಗಳಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂಥ ಅತ್ಯಂತ ವೇಗವಾಗಿ ನಾವು ಹೇಗೆ ಹೋಗಬಹುದು, ಯಾವ ಮಾರ್ಗದಲ್ಲಿ ಹೋದರೆ ಸಂಚಾರ ದಟ್ಟಣೆ ಕಡಿಮೆ ಇದೆ, ಯಾವ ಮಾರ್ಗವನ್ನು ನಾವು ಹಿಡಿದ್ರೆ ಬೇಗ ನಮ್ಮ ಗುರಿಯನ್ನು ತಲುಪಬಹುದು, ಈ ರೀತಿಯಾದಂಥ ಎಲ್ಲ ವಿಷಯಗಳನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ಸನ್ನು ಯೂಸ್ ಮಾಡಿಕೊಂಡು ಅತ್ಯಂತ ಸಮರ್ಪಕವಾಗಿ ನಾವು ಕಂಡುಹಿಡ್ಕೋಬಹುದು. ಖಂಡಿತ ನೀವು ಸರಿಯಾದ ಒಂದು ಉದಾಹರಣೆ ಕೊಟ್ರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ್ಯಪಲ್ಲಿ ಆಟೋ ಬುಕ್ ಮಾಡ್ತೀವಿ, ಟ್ಯಾಕ್ಸಿ ಬುಕ್ ಮಾಡ್ತೀವಿ, ಒಂದು ಕಡೆಯಿಂದ ಒಂದು ಕಡೆ ಹೋಗುವಾಗ ಯಾವ ಕಡೆ ಟ್ರಾಫಿಕ್ ಜಾಮ್ ಜಾಸ್ತಿ ಇದೆ, ಬೇರೆ ರೂಟಲ್ಲಿ ಯಾವ ಕಡೆಯಿಂದ ಬೇಗ ತಲುಪಬಹುದು ಅನ್ನೋದನ್ನ ನಮಗೆ ಅಲ್ಲಿ ಮ್ಯಾಪಲ್ಲಿ ತೋರಿಸುತ್ತೆ. ಸೊ ಅದಕ್ಕೆ ಈ ಬಳಕೆ ಆಗುತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ನಾವು ಸರಳವಾಗಿ ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಇವಾಗ ಜನರಿಗೆ ಖಂಡಿತ ಅರ್ಥ ಆಗಿರುತ್ತೆ. ಹಾಗೆ ಇನ್ನು ರೈತರಿಗೆ ಅಂತ ಬಂದ್ರೆ ಇದರಿಂದ ಏನಾದರೂ ಅವರಿಗೆ ಉಪಯೋಗ ಇದೆಯಾ? ಯಾಕೆಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು. ಸೊ ಅವರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಈ ಆವಿಷ್ಕಾರಕ್ಕೆ ಒಂದು ಶಭಾಷ್ ಅಂತ ಹೇಳಬಹುದು. ನಿಜ, ನಾನು ಈಗಾಗಲೇ ಹೇಳಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಈ ತಂತ್ರಜ್ಞಾನವನ್ನು ಬಳಸಬಹುದು. ಈ ಹವಾಮಾನ ವೈಪರೀತ್ಯಗಳು ಅಂತ ನಾವು ಏನು ಹೇಳ್ತೀವಿ ಅವುಗಳನ್ನ ವಿಶ್ಲೇಷಣೆ ಮಾಡುವುದಕ್ಕೆ ಹಾಗೂ ಅವುಗಳ ಬಗ್ಗೆ ಈ ಹವಾಮಾನದ ಬಗ್ಗೆ ಮುನ್ಸೂಚನೆಗಳನ್ನು ಕೊಡೋದಕ್ಕೆ ರೈತರಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಬಳಸಬಹುದು. ಅದೇ ರೀತಿ ಈ ಮಣ್ಣಿನ ವಿಶ್ಲೇಷಣೆಯನ್ನು ಮಾಡುವುದಕ್ಕೆ ಅದಕ್ಕೂ ಕೂಡ ಬಳಸಬಹುದಾಗಿದೆ. ಹಾಗೂ ನೀರಿನ ಸಮರ್ಪಕ ಬಳಕೆಗೆ ಈ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ. ಮುಂದಿನ ಮುನ್ಸೂಚನೆಯನ್ನ ಎಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವಾಗ ಅವರಿಗೆ ಅರ್ಥ ಆಗಿರುತ್ತೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೆ ಸಹಕಾರ ನೀಡ್ತಾ ಇದೆ. ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಮೀನುಗಾರರು ತೀರಕ್ಕೆ ಹೋಗಬಾರ್ದು, ಸಮುದ್ರಕ್ಕೆ ಇಳಿಬಾರ್ದು ಅನೌನ್ಸ್ ಮಾಡ್ತಾ ಇರ್ತೀವಿ ರೇಡಿಯೋದಲ್ಲಿ. ಸೊ ಅದಕ್ಕೂ ಕೂಡ ಇದು ಉಪಯೋಗ ಆಗತ್ತೆ ಅನ್ನೋದು ಈಗ ನಮ್ಮ ರೈತರಿಗೂ ಗೊತ್ತಾಗಿದೆ. ಈಗಾಗಲೇ ಗಣಕಯಂತ್ರಗಳನ್ನ ಉಪಯೋಗಿಸಿ ನಾವು ಹವಾಮಾನ ಮುನ್ಸೂಚನೆ ಈ ರೀತಿಯಾದಂಥ ಅನೇಕ ವಿಶ್ಲೇಷಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಕ್ವಾಂಟಮ್ ತಂತ್ರಜ್ಞಾನಗಳನ್ನು ಬಳಸಿ ಇವುಗಳನ್ನು ಮತ್ತು ಹೆಚ್ಚು ನಿಖರವಾಗಿ ನಾವು ಮಾಡುವಂಥ ಸಾಧ್ಯತೆಗಳಿವೆ. ಇನ್ನು ಆಸ್ಪತ್ರೆಗಳಿಗೆ ಅಂತ ಬಂದಾಗ ನೂರಾರು ಜನ ಪೇಷಂಟ್ಸು ವಿಧವಾದ ಒಂದು ಕಾಯಿಲೆಯಿಂದ ಬರ್ತಾರೆ. ಅವರಿಗೆ ಸಾಕಷ್ಟು ಅದರಿಂದ ರಿಪೋರ್ಟ್ಗಳು ಬೇಕಾಗತ್ತೆ, ಏನೇನೋ ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾರೆ. ಹೇಗೆ ಅಲ್ಲಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅವರಿಗೆ ಸಹಾಯವಾಗ್ತಾ ಇದೆ? ಕ್ವಾಂಟಮ್ ತಂತ್ರಜ್ಞಾನಗಳು ಈ ವೈದ್ಯಕೀಯ ಕ್ಷೇತ್ರದಲ್ಲೂ ಬಳಕೆ ಮಾಡಬಹುದಾಗಿದೆ. ಈ ಹೊಸ ರೋಗಗಳನ್ನು ನಿಖರವಾಗಿ ಪತ್ತೆ ಹಚ್ಚೋದಕ್ಕೆ ಈ ಕ್ವಾಂಟಮ್ ಸೆನ್ಸರ್ಸ್ ಅಂತ ಹೇಳ್ತೀವಿ ನಾವು, ಅವು ಅತಿ ಹೆಚ್ಚಾಗಿ ಬಳಕೆ ಮಾಡಬಹುದು. ಹಾಗೆಯೇ ಈ ರೋಗಗಳಿಗೆ ಹೊಸ ರೀತಿಯಾದಂಥ ಔಷಧಿಗಳನ್ನು ಆವಿಷ್ಕಾರ ಮಾಡುವುದಕ್ಕೆ ಅಥವಾ ಚುಚ್ಚುಮದ್ದುಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ. ಈಗ ಇನ್ನೊಂದು ಆಶ್ವಿಜಾ ಅವರೇ, ಎಲ್ಲ ಕಡೆ ಕ್ಯಾಶ್ ಲೆಸ್ UPI ನಿಂದ ನಾವು ಪೇಮೆಂಟ್ಗಳನ್ನ ಮಾಡ್ತಾ ಇದ್ದೀವಿ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವಯಸ್ಸಾದವರು ಕೂಡ, ಹಾಗೆಯೇ ರೈತರು, ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಇವತ್ತಿನ ದಿನ UPI ಮೂಲಕ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಎಷ್ಟು ಸುರಕ್ಷಿತ? ಇದರಿಂದ ಏನಾದರೂ ಉಪಯೋಗ ಇದೆಯಾ? ಇದರ ಕೊಡುಗೆ ಏನಿದೆ? ಹೌದು, ನೀವು ಹೇಳಿದಂತೆ ಎಲ್ಲರಿಗೂ ಕೂಡ ಅದೊಂದು ರೀತಿಯಾದಂಥ ಆತಂಕ ಇರುತ್ತೆ. ಯಾವುದೋ ಒಂದು QR ಕೋಡನ್ನು ತೋರಿಸಿ ಇದನ್ನು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಅಂತ ಹೇಳಿದಾಗ ನನ್ನ ಹಣ ಎಷ್ಟು ಸುರಕ್ಷಿತವಾಗಿದೆ ಅನ್ನೋಂಥ ಒಂದು ಆತಂಕ ಎಲ್ಲರಿಗೂ ಖಂಡಿತ ಇದ್ದೇ ಇರುತ್ತೆ. ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಈ ರೀತಿಯಾದಂಥ ಆನ್ಲೈನ್ ವಹಿವಾಟುಗಳನ್ನು ನಾವು ಏನು ಮಾಡ್ತೀವಿ ಇದನ್ನು ಅತ್ಯಂತ ಸುರಕ್ಷಿತವಾಗಿ ಮಾಡುವಂಥ ಸಾಧನಗಳು ಈ ಕ್ವಾಂಟಮ್ ತಂತ್ರಜ್ಞಾನದಿಂದ ಇದೆ. ಕ್ವಾಂಟಮ್ ಕಮ್ಯುನಿಕೇಷನ್ ಮತ್ತು ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ನಾವು ಹೇಳ್ತೀವಿ. ಇದನ್ನು ಬಳಸಿ ಈ ರೀತಿಯಾದಂಥ ಆನ್ಲೈನ್ ಟ್ರಾನ್ಸಾಕ್ಷನ್ಸನ್ನು ಅತ್ಯಂತ ಹೆಚ್ಚು ಸುರಕ್ಷಿತವಾಗಿ ನಾವು ಮಾಡಬಹುದಾಗಿದೆ. ಸೊ ಡಿಜಿಟಲ್ ಇಂಡಿಯಾ, ಸೊ ಹಾಗಾಗಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೂ ಕೂಡ ಅದರ ಕೊಡುಗೆಯನ್ನು ನೀಡ್ತಾ ಇದೆ. ಜನರು ಭಯವನ್ನು ಬಿಟ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ UPI ಪೇಮೆಂಟನ್ನು ಕೂಡ ಮಾಡಬಹುದು ಅನ್ನೋ ಒಂದು ಭರವಸೆಯನ್ನು ನೀಡ್ತಾ ಇದ್ದೀರಾ ಈ ಕಾರ್ಯಕ್ರಮದ ಮೂಲಕ. ಇನ್ನು ಮನುಷ್ಯ ಎಷ್ಟೇ ಮುಂದುವರೆದ್ರು
ನಮ್ಮ ಪ್ರಕೃತಿ ನಿಸರ್ಗ ನಮ್ಮನ್ನು ಹಿಂದಕ್ಕೊಂದು ಸರಿ ಜಗ್ಗಿ ಎಳೆಯತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಕಾಲಕ್ಕೆ ತಕ್ಕಂತೆ ಋತುಮಾನಗಳು ಚೇಂಜ್ ಆಗ್ತಾ ಇರತ್ತೆ, ಅದು ವಿಕೋಪಕ್ಕೂ ತಿರುಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಕ್ಕೆ ನಮ್ಮ ಕೊಡುಗೆನೇ ಜಾಸ್ತಿ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ, ಮನುಷ್ಯನಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ. ಆದರೂ ಮನುಷ್ಯ ಇದರ ಜೊತೆಗೆ ಹೋರಾಟವನ್ನು ಮಾಡಲೇಬೇಕಾಗತ್ತೆ, ಆ ವಿಕೋಪವನ್ನು ಎದುರಿಸಲೇಬೇಕಾಗತ್ತೆ. ಅಂಥ ಸಮಯದಲ್ಲಿ ವಿಪತ್ತಿನ ಆಪತ್ತಿನ ಸಮಯದಲ್ಲಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಯಾವ ರೀತಿ ಸಹಕಾರವಾಗಿದೆ? ನಿಜ, ನೀವು ಹೇಳ್ದಂಗೆ ಈ ರೀತಿಯಾದಂಥ ನೈಸರ್ಗಿಕ ವಿಕೋಪಗಳು, ನೀವು ಈಗಾಗಲೇ ಹೇಳಿದಂತೆ ಮೀನುಗಾರರು ಸಮುದ್ರಕ್ಕೆ ಹೋಗುವಾಗ ಯಾವುದೇ ಚಂಡಮಾರುತ ಅಥವಾ ಯಾವುದಾದ್ರೂ ಬರುವಂಥದ್ದು ಅಥವಾ ಪ್ರವಾಹಗಳಾಗುವಂಥದ್ದು, ಈ ರೀತಿಯಾದಂಥ ಎಲ್ಲ ನೈಸರ್ಗಿಕ ವಿಕೋಪಗಳನ್ನು ವಿಶ್ಲೇಷಣೆ ಮಾಡುವುದಕ್ಕೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಗಣಕಯಂತ್ರಗಳನ್ನು ಸಾಧಾರಣವಾಗಿ ಬಳಸ್ತಾರೆ. ಸೊ ಆ ಕ್ಷೇತ್ರದಲ್ಲಿ ಸಹ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಕೆ ಮಾಡಬಹುದಾಗಿದೆ. ಈ ವಿಕೋಪಗಳನ್ನು ವಿಶ್ಲೇಷಿಸಿ ಅವುಗಳ ಸಂಬಂಧಪಟ್ಟಂತೆ ಏನಾದರೂ ಮುನ್ಸೂಚನೆಗಳನ್ನು ಕೊಡಬೇಕಾದ್ರೆ ಅವುಗಳಿಗೆ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಸಬಹುದಾಗಿದೆ. ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಾ ಇರೋಂಥ ನಮ್ಮ ಶ್ರೋತೃಗಳಾಗಿರ್ಬೋದು ಅಥವಾ ಮಕ್ಕಳುಗಳಾಗಿರ್ಬೋದು, ಈ ಕ್ಷೇತ್ರಕ್ಕೆ ತಾವು ಕೂಡ ಬರಬೇಕು, ತಮಗೂ ಆಸಕ್ತಿ ಇದೆ, ಕಲಿಬೇಕು ಅಂತ ಆಸಕ್ತಿ ಹೊಂದಿರುವಂಥ ಮಕ್ಕಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಸಲಹೆಯನ್ನು ನೀಡ್ತೀರಾ? ಖಂಡಿತ. ಇಂದಿನ ಮಕ್ಕಳೇ ನಾಳೆನ ವಿಜ್ಞಾನಿಗಳು ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ವಿಜ್ಞಾನ, ಗಣಿತ ಮತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ ಗಣಕ ವಿಜ್ಞಾನ ಅಂತ ನಾವು ಏನು ಹೇಳ್ತೀವಿ, ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಪರಿಶ್ರಮ ಹೊಂದಿರುವಂಥ ವಿದ್ಯಾರ್ಥಿಗಳು ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ತಮ್ಮ ಕೊಡುಗೆಗಳನ್ನು ಕೊಡಬಹುದಾಗಿದೆ. ಸೊ ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನೇಕ ರೀತಿಯಾದಂಥ ನಾವು ರಿಸರ್ಚ್ ಅಂತ ಏನು ಹೇಳ್ತೀವಿ, ಅವರ ಕೊಡುಗೆಗಳನ್ನು ಈ ಎಲ್ಲ ಕ್ಷೇತ್ರಗಳಲ್ಲೂ ಕೊಡಬಹುದಾಗಿದೆ. ಯಾವ ಏಜಿಂದ ಶುರು ಆಗುತ್ತೆ ಇಲ್ಲಿಗೆ ಎಂಟ್ರಿ? ಸಾಧಾರಣವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಶಾಲೆ ವಿದ್ಯಾರ್ಥಿಗಳು ಕೂಡ ಪ್ರೋಗ್ರಾಮಿಂಗ್ ಮಾಡುವಂತಹ ಸ್ಥಿತಿಗೆ ನಾವು ತಲುಪಿದ್ದೀವಿ ಆಲ್ರೆಡಿ. ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಕೂಡ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಶಾಲಾ ವಿದ್ಯಾರ್ಥಿಗಳು ಕೂಡ ತಮ್ಮ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಜರ್ನಿ ಅಂತ ನಾವೇನು ಹೇಳ್ತೀವಿ ಅದನ್ನು ಸ್ಟಾರ್ಟ್ ಮಾಡಬಹುದಾಗಿದೆ ಇವತ್ತು. ಪ್ರೋಗ್ರಾಮ್ ಕೇಳ್ತಾ ಇರೋಂಥ ಮಕ್ಕಳಿಗೆ ಇದೊಂದು ಆಶಾದಾಯಕ ಉತ್ತರ ಅಂತ ಅನ್ಸತ್ತೆ. ಅವರು ಕೂಡ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತ ನಿಮ್ಮನ್ನು ಸಂಪರ್ಕಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥವರಿಗೆ ನಿಮ್ಮ ಸಿಡ್ಯಾಕ್ ಬೆಂಗಳೂರಿನ ನಂಬರನ್ನು ಕೊಡಬಹುದಾ? ಖಂಡಿತ. ಈ ವಿಷಯವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು, 8050555639. ಇದರ ಜೊತೆಗೆ ನಮ್ಮ ಸಿಡ್ಯಾಕ್ ವೆಬ್ಸೈಟ್ cdac.in ಮತ್ತು ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದ ಸಂಬಂಧಪಟ್ಟಂತೆ quniverse.in ಅನ್ನುವಂಥ ವೆಬ್ಸೈಟ್ ಕೂಡ ಇದೆ. ಇವುಗಳನ್ನು ಅವಲೋಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಡಾಕ್ಟರ್ ಆಶ್ವೇಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು, ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ ಭಾಗವಹಿಸಿದ್ದವರು ಡಾಕ್ಟರ್ ಆಶ್ವೀಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಇವರನ್ನ ಸಂದರ್ಶಿಸಿದವರು ನಿರ್ಮಲಾ ಎಸ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೇಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ.
ಆಗಿದೆ. ಪ್ರಾಕ್ಟಿಕಲ್ ಲರ್ನಿಂಗ್ ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು. ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.